ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಸೂರ್ಯಪ್ರಭಾ ವಾಹನದಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರನ ದರ್ಶನ. ಶ್ರೀನಿವಾಸ ಮಂಗಾಪುರದಲ್ಲಿ ಆಗಮುಕ್ತವಾಗಿ ಸ್ನಪನ ತಿರುಮಂಜನ. ತಿರುಚಿ ಸೇವೆಯಲ್ಲಿ ಶ್ರೀ ಪಾರ್ವತಿ ಸಮೇತ ಚಂದ್ರಶೇಖರ ಸ್ವಾಮಿ ಅಭಯ ಪ್ರದಾನ. ತಿರುಪತಿ ಕಪಿಲ ತೀರ್ಥದಲ್ಲಿ ಸೋಮಸ್ಕಂದ ಮೂರ್ತಿಗೆ ಸ್ನಪನ ತಿರುಮಂಜನ. ಆರೋಗ್ಯವನ್ನು ಪ್ರಸಾದಿಸುವ ಸುಂದರಕಾಂಡ ಪಾರಾಯಣ. ಚತುರ್ವೇದ ಪಾರಾಯಣದಿಂದ ಪ್ರಕಾಶಿಸುತ್ತಿರುವ ತಿರುಮಲ ಕ್ಷೇತ್ರ. ಉಡುಪಿಯ ಬನ್ನಂಜಿಯಲ್ಲಿ ವಾರ್ಷಿಕ ಶನೇಶ್ವರ ಉತ್ಸವಗಳು. ಶ್ರೀ ಶನೇಶ್ವರ ಸ್ವಾಮಿಗೆ ದೀಪಾರಾಧನೆಯೊಂದಿಗೆ ನಡೆದ ರಂಗಪೂಜೆ. ತಿರುಪತಿಗೆ ಸಮೀಪದಲ್ಲಿರುವ ಶ್ರೀನಿವಾಸ ಮಂಗಾಪುರದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ವೈಭವವಾಗಿ ನೆರವೇರುತ್ತಿದೆ. ಇದೇ ತಿಂಗಳ 10ನೇ ತಾರೀಖಿನವರೆಗೆ ನೆರವೇರಲಿರುವ ಬ್ರಹ್ಮೋತ್ಸವವನ್ನು ವೈಭವವಾಗಿಯೂ ಏಕಾಂತವಾಗಿಯೂ ಟಿಟಿಡಿ ನಿರ್ವಹಿಸುತ್ತಿದೆ. ಉತ್ಸವದ ಭಾಗವಾಗಿ ಸೋಮವಾರ ಬೆಳಿಗ್ಗೆ ಸಕಲಾಭರಣಗಳು, ಪುಷ್ಪಮಾಲೆಗಳಿಂದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸೂರ್ಯನಾರಾಯಣ ಮೂರ್ತಿಯಾಗಿ ಅಲಂಕರಿಸಿ ಸೂರ್ಯಪ್ರಭಾ ವಾಹನದಲ್ಲಿ ಆಸೀನಗೊಳಿಸಿದರು. ನಂತರ ಸೂರ್ಯಪ್ರಭಾ ವಾಹನದಲ್ಲಿ ಭಕ್ತರನ್ನು ಕಟಾಕ್ಷಿಸಿದ ಭಗವಂತನಿಗೆ ಅರ್ಚಕರು ವೇದ ಮಂತ್ರಗಳು, ಮಂಗಳ ವಾದ್ಯಗಳ ನಡುವೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಆನಂತರ ಆಸ್ಥಾನವನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ತರುವಾಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಆಗಮುಕ್ತವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಲಾಯಿತು. ಆಲಯ ಪ್ರಾಂಗಣದಲ್ಲಿ ಪ್ರತ್ಯೇಕ ಪೀಠದಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನಗೊಳಿಸಿ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಳಶಾರಾಧನೆ ಮತ್ತಿತರ ಕೃತ್ವಗಳನ್ನು ನಿರ್ವಹಿಸಿದರು. ತದನಂತರ ಪಂಚಾಮೃತಗಳು, ಪರಿಮಳ ದ್ರವ್ಯಗಳಿಂದ ಸ್ನಪನ ತಿರುಮಂಜನವನ್ನು ನೆರವೇರಿಸಿ ಕರ್ಪೂರದಾರತಿಯನ್ನು ಬೆಳಗಿದರು. ತಿರುಪತಿಯಲ್ಲಿರುವ ಪ್ರಸಿದ್ಧ ಶೈವ ಕ್ಷೇತ್ರವಾದ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿ ನೆಲೆಸಿರುವ ಕಪಿಲ ತೀರ್ಥದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ವೈಭವವಾಗಿ ನೆರವೇರುತ್ತಿದೆ. ಕೋವಿಡ್ ಕಾರಣದಿಂದಾಗಿ ಟಿಟಿಡಿ ಈ ಉತ್ಸವವನ್ನು ಏಕಾಂತವಾಗಿ ನಿರ್ವಹಿಸುತ್ತಿದೆ. ಇದರ ಭಾಗವಾಗಿ 5ನೇ ದಿನವಾದ ಸೋಮವಾರ ಶ್ರೀ ಕಪಿಲೇಶ್ವರ ಸ್ವಾಮಿ ತಿರುಚಿ ಸೇವೆಯು ವೈಭವವಾಗಿ ಜರುಗಿತು. ಮೊದಲಿಗೆ ಅರ್ಚಕರು ತಿರುಚಿಯಲ್ಲಿ ಶ್ರೀ ಪಾರ್ವತಿ ದೇವಿ ಸಮೇತ ಶ್ರೀ ಚಂದ್ರಶೇಖರ ಸ್ವಾಮಿ ಉತ್ಸವ ಮೂರ್ತಿಯನ್ನು ವರ್ಣಮಯ ಪುಷ್ಪಗಳು, ಸ್ವರ್ಣಾಭರಣಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಶಾಸ್ತ್ರೋಕ್ತವಾಗಿ ಷೋಡಶೋಪಚಾರ ಪೂಜಾದಿಗಳನ್ನು ನಿರ್ವಹಿಸಿ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ವಾಹನ ಸೇವೆಯ ನಂತರ ಶ್ರೀ ಕಪಿಲೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ಆಲಯ ಪ್ರಾಂಗಣದಲ್ಲಿ ಸ್ನಪನ ತಿರುಮಂಜನವು ಜರುಗಿತು. ಮೊದಲಿಗೆ ಅರ್ಚಕರು ಶ್ರೀ ಸೋಮಸ್ಕಂದ ಮೂರ್ತಿ, ಶ್ರೀ ಕಾಮಾಕ್ಷಿ ದೇವಿಯ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಳಶಾರಾಧನೆ ಮತ್ತಿತರ ಕೃತ್ವಗಳನ್ನು ಪೂರ್ಣಗೊಳಿಸಿದರು. ಆನಂತರ ವೇದ ಮಂತ್ರಗಳು, ಮಂಗಳ ವಾದ್ಯಗಳ ನಡುವೆ ಪಂಚಾಮೃತಗಳು, ಪರಿಮಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ವೇದೋಕ್ತವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ತದನಂತರ ಸ್ವಾಮಿ ಅಮ್ಮನವರಿಗೆ ಧೂಪ, ದೀಪ, ನಿವೇದನೆಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ತಿರುಮಲೆಯ ನಾದನಿರಾಜನಂ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ. ಕರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣವು ನಿರ್ವಿಘ್ನವಾಗಿ ನೆರವೇರಿತು.
ಧರ್ಮಗಿರಿ ವೇದ ಪಾಠಶಾಲಾ ಪ್ರಾಂಶುಪಾಲರಾದ ಆಚಾರ್ಯ ಶ್ರೀ ಕುಪ್ಪಶಿವ ಸುಬ್ರಹ್ಮಣ್ಯಂ ಅವಧಾನಿ ಅವರಿಂದ ಪಾರಾಯಣಗೊಂಡ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿಗಳು ಹಾಗೂ ಭಕ್ತರು ಭಾಗವಹಿಸಿದ್ದರು. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ. ವಿಜಯ ಸಿದ್ಧ್ಯರ್ಥಂ ಭಾರತವರ್ಷಸ್ಯ ಅಭಿವೃದ್ಧೌ ನಿಮಗ್ನಾನಾಂ ಅಧಿಕಾರಿಣಾಂ ಸೈನಿಕಾನಾಂ ಕರ್ಷಕವಣಿಗಾದೀನಾಂ ಉಪಾಧ್ಯಾಯ ವೈಜ್ಞಾನಿಕ ವೈದ್ಯಾದೀನಾಂ ಚ ಸರ್ವೇಷಾಂ ಸಕುಟುಂಬಾನಾಂ ಆಯುರಾರೋಗ್ಯೈಶ್ವರ್ಯ ಸದ್ಬುದ್ಧಿ ಇತ್ಯಾದಿ ಸರ್ವಶುಭ ಫಲಪ್ರಾಪ್ತ್ಯರ್ಥಂ ತಿರುಮಲೆಯ ರಂಗನಾಯಕ ಮಂಟಪದಲ್ಲಿ ಸರ್ವಜನ ಸುಖ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಚತುರ್ವೇದ ಪಾರಾಯಣ ವೈಭವದಿಂದ ಜರುಗಿತು. ಧರ್ಮಗಿರಿ ವೇದ ವಿಜ್ಞಾನ ಪೀಠದ ವೇದ ಪಂಡಿತರಿಂದ ಕೃಷ್ಣ ಯಜುರ್ವೇದದಲ್ಲಿರುವ ಲೋಕಹಿತ ವಿಷವ್ಯಾಧಿ ನಿರ್ಮೂಲನಾ ಮಂತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡಲಾಗುತ್ತಿದೆ. ಇಂದಿನ ಜ್ಞಾನಗಂಗೋತ್ರಿಯ ಪ್ರಶ್ನೆ: ನವಬ್ರಹ್ಮ ದೇಗುಲಗಳಲ್ಲಿ ಒಂದಾದ ಗರುಡ ಬ್ರಹ್ಮ ದೇವಾಲಯ ಎಲ್ಲಿದೆ? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟುತ್ತಲೇ ಇರುತ್ತವೆ. ಪ್ರಶ್ನೆಗಳ ತಳಹದಿಯ ಮೇಲೆ ನಮ್ಮ ಸನಾತನ ಸಂಸ್ಕೃತಿ ನಿಂತಿದೆ. ಗುರು ಶಿಷ್ಯರ ಸಂಬಂಧ ದೃಢವಾಗುವುದೇ ಪ್ರಶ್ನೆಗಳ ಮೂಲಕ. ಪ್ರಶ್ನೆ ಕೇಳುವುದು ಒಂದು ಕಲೆಯಾದರೆ ಅದಕ್ಕೆ ಉತ್ತರ ನೀಡುವುದು ಮತ್ತೊಂದು ಕಲೆ. ಈ ಕಲೆಗಳಿಗೆ ಕೊಟ್ಟ ರೂಪವೇ ಕಲ್ಪವೃಕ್ಷ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಬನ್ನಂಜಿಯಲ್ಲಿರುವ ಶ್ರೀ ಶನಿ ಕ್ಷೇತ್ರದಲ್ಲಿ ವಾರ್ಷಿಕ ಶನೇಶ್ವರ ಉತ್ಸವದ ಪ್ರಯುಕ್ತ ಶ್ರೀ ಶ್ರೀ ಬನ್ನಂಜೆ ರಾಘವೇಂದ್ರ ತೀರ್ಥ ಶ್ರೀಪಾದರ ದಿವ್ಯ ಮಾರ್ಗದರ್ಶನ ಮತ್ತು ಉಪಸ್ಥಿತಿಯಲ್ಲಿ ಮುಸ್ಸಂಜೆ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀ ಕ್ಷೇತ್ರದಲ್ಲಿ ಶ್ರೀರಾಮ ವಿಠ್ಠಲ ಹಾಗೂ ಶ್ರೀ ಶನಿದೇವರ ಪ್ರೀತ್ಯರ್ಥವಾಗಿ ದೇವರಿಗೆ ದೀಪಾರಾಧನೆ ಸಹಿತ ರಂಗಪೂಜೆಯನ್ನು ಮಾಡಿ ಚಕ್ರಾಬ್ಜ ಮಂಡಲವನ್ನು ಬರೆದು ಮಂಡಲ ಪೂಜೆ ಅರ್ಚನೆಯನ್ನು ಮಾಡಿ ಆರತಿಯನ್ನು ಮಾಡಿ ನರ್ತನ ಬಲಿ ಉತ್ಸವ ಪಲ್ಲಕ್ಕಿ ಉತ್ಸವವು ಜರುಗಿತು.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಅಶ್ವತ್ಥ ಕಟ್ಟೆಯಲ್ಲಿ ಲೋಕ ಕಲ್ಯಾಣಾರ್ಥ ನಾಗರಕಲ್ಲಿನ ಪ್ರತಿಷ್ಠಾಪನೆ ನಡೆಯಿತು. ಇದರ ಅಂಗವಾಗಿ ಕಲಶ ಸ್ಥಾಪನೆ, ಕಲಶಾರಾಧನೆ, ಹೋಮ ಹವನಾದಿಗಳನ್ನು ನಿರ್ವಹಿಸಿದರು. ಆ ಬಳಿಕ ಹೋಮಕ್ಕೆ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಿದರು. ನಂತರ ಪಂಚಾಮೃತ ಅಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ಮಾಡಿದರು. ನಂತರ ಪ್ರತಿಷ್ಠಾಪಿತ ಕಲಶಗಳನ್ನು ತಂದ ಭಕ್ತರು ಅಭಿಷೇಕವನ್ನು ನಿರ್ವಹಿಸಿದರು. ಅನಂತರ ದೇವತಾ ಸ್ವರೂಪಿಗಳಾದ ಅಶ್ವತ್ಥ ಮರ ಮತ್ತು ಬೇವಿನ ಮರಕ್ಕೆ ಕಲ್ಯಾಣೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಪಾವನರಾದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರಿ ಸಮಾಜ ಸುಧಾರಕ ಸಂಘ ಇದರ 35ನೇ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಶಾಸ್ತ್ರೋಕ್ತವಾಗಿ ಜರುಗಿತು. ಇದರ ನಿಮಿತ್ತ ಪೂಜೆಯು ಮಂಗಳೂರು ಹೊರವಲಯದ ಅಡ್ಯಾರುಕಟ್ಟೆ ಬಳಿಯ ಸಂಘದ ನೂತನ ನಿವೇಶನದಲ್ಲಿ ನಡೆಸಲಾಯಿತು. ಪೊಳಲಿ ಗಿರಿಪ್ರಕಾಶ್ ತಂತ್ರಿಗಳ ಪೌರೋಹಿತ್ಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸಿ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಂದ ಭಜನಾ ಕಾರ್ಯಕ್ರಮವೂ ಜರುಗಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೆ ಬೈಯಪ್ಪನಹಳ್ಳಿ ಗ್ರಾಮದ ಕಾರ್ವೇಟಿಕೊಂಡ ಪಾದಭಾಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಪ್ರತಿಷ್ಠಾ ಕಾರ್ಯಕ್ರಮಗಳ ಅಂಗವಾಗಿ ಕಲಶ ಪೂಜೆ, ವಿವಿಧ ದೇವತಾ ಹೋಮಗಳನ್ನು ಮಾಡಿದರು. ಆನಂತರ ವಿಶೇಷವಾಗಿ ಪೂಜಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿನ ಗೋಶಾಲೆಯಲ್ಲಿ ಮಾಘಮಾಸದ ನಿಮಿತ್ತ ಗೋಪೂಜೆಯನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಗೋಶಾಲೆಯ ಹಸುಗಳಿಗೆ ಅರಶಿನ, ಕುಂಕುಮ ಮತ್ತು ಸುಗಂಧ ಪುಷ್ಪ ಮಾಲೆಯನ್ನು ಸಮರ್ಪಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಅದ್ಭುತವೂ ಅಪೂರ್ವವೂ ಆದ ಪ್ರಕೃತಿಯೇ ಮೈದಳೆದು ನಿಂತಂತೆ ಜಗನ್ಮಾತೆಯೇ ಅನ್ನಪೂರ್ಣೇಶ್ವರಿಯಾಗಿ ನೆಲೆಸಿರುವ ಪ್ರಸಿದ್ಧ ಕ್ಷೇತ್ರ ಹೊರನಾಡಿನ ಬಗ್ಗೆ ಒಂದು ವಿಶೇಷ ಕಥನ. ಮಾನವನ ಉಳಿವಿಗೆ ಅತ್ಯವಶ್ಯಕವಾದದ್ದು ಅನ್ನ. ಅನ್ನಂ ಪರಬ್ರಹ್ಮ ಸ್ವರೂಪ ಎನ್ನುತ್ತಾರೆ. ಅಂತಹ ಅನ್ನವನ್ನು ಉಣಿಸಿ ತನ್ನ ಮಕ್ಕಳನ್ನು ಸಂತೈಸುವ ಜಗನ್ಮಾತೆ ಅನ್ನಪೂರ್ಣೆಯಾಗಿ ನೆಲೆಸಿರುವ ಪುಣ್ಯಕ್ಷೇತ್ರ ಹೊರನಾಡು. ಅದ್ಭುತವೂ
ಅಪೂರ್ವವೂ ಆದ ಪ್ರಕೃತಿಯೇ ಮೈತಳೆದು ನಿಂತಂತೆ ಜಗನ್ಮಾತೆ ಅನ್ನಪೂರ್ಣೆಯಾಗಿ ನೆಲೆಸಿರುವ ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರದಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯನ್ನು ಪ್ರತಿಷ್ಠೆ ಮಾಡಿದರು. ನಂತರದ ಕಾಲದಲ್ಲಿ ಸುಮಾರು 400 ವರ್ಷಗಳ ಹಿಂದೆ ಇಂದು ನಾವು ನೋಡುತ್ತಿರುವ ಅನ್ನಪೂರ್ಣೇಶ್ವರಿಯ 6 ಅಡಿ ಎತ್ತರದ ಮೂರ್ತಿಯನ್ನು 1973ರಲ್ಲಿ ತಮಿಳುನಾಡಿನ ಶಂಕೋಟೆಯಿಂದ ತಂದು ಸ್ಥಾಪಿಸಲಾಯಿತು. ಮೂರ್ತಿಯ ಕೆಳಭಾಗದಲ್ಲಿ ಮೂಲದೇವಿ ಇದ್ದಾಳೆ. ಅನ್ನಪೂರ್ಣೇಶ್ವರಿ ದೇವಿಯ ಆಲಯವು ಚಿಕ್ಕದೇ ಆದರೂ ಅವಳ ಮಹಿಮೆ ಅಪಾರ. ಭಕ್ತರ ಪಾಲಿನ ಸಂಜೀವಿನಿಯಂತೆ ನೆಲೆಸಿರುವ ತಾಯಿಯ ಮೂರ್ತಿಯ ಚತುರ್ಭುಜಗಳಲ್ಲಿ ಶಂಖ, ಚಕ್ರ, ಶ್ರೀಚಕ್ರ ಮತ್ತು ಗಾಯತ್ರಿಯನ್ನು ಹೊಂದಿರುತ್ತಾಳೆ. ಚಿಕ್ಕಮಗಳೂರಿನಿಂದ ಬರೋಬ್ಬರಿ 100 ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರ. ಮಲೆನಾಡಿನ ಜನಕ್ಕೆ ಅನ್ನಪೂರ್ಣೇಶ್ವರಿ ಕಾಯುವ ದೇವತೆ. ಸುಖ ದುಃಖಗಳನ್ನು ಅವಳೇ ಕೊಟ್ಟಿದ್ದೆಂದು ಜನರ ನಂಬುಗೆ. ಅದಕ್ಕೆ ಇಲ್ಲಿಯ ಜನರು ತಮ್ಮ ಮೊದಲ ಕೊಯ್ಲನ್ನು ದೇವಿಗೆ ಅರ್ಪಿಸುತ್ತಾರೆ. ಭತ್ತ, ಅಡಿಕೆ ಮುಂತಾದ ಎಲ್ಲವೂ ಮೊದಲು ತಾಯಿ ಸನ್ನಿಧಿಗೆ ಬಂದ ಮೇಲೆ ಮಾರುಕಟ್ಟೆಗೆ ಹೋಗುತ್ತವೆ. ತನ್ನನ್ನು ನಂಬಿ ಬಂದ ಭಕ್ತರನ್ನೆಂದು ಇಲ್ಲಿ ಬರುವ ಭಕ್ತರು ಯಾರು ಹಸಿವಿನಿಂದ ಇರುವುದಿಲ್ಲ. ಮಾತಾ ಅನ್ನಪೂರ್ಣೇಶ್ವರಿಯ ಅನ್ನಪೂರ್ಣ ಸದನದಲ್ಲಿ ಅಮೃತದಂತಹ ಭೋಜನವನ್ನು ಭಕ್ತರಿಗೆ ನೀಡಲಾಗುತ್ತದೆ. ಹೌದು, ಅನ್ನಪೂರ್ಣೆಯ ಸನ್ನಿಧಿಯಲ್ಲಿ ಹಸಿವೆಯ ಮಾತೇ ಇಲ್ಲ. ನಿತ್ಯ ಜಲಧಾರೆಯ ತಂಪಾದ ಭದ್ರಾ ತೀರದಲ್ಲಿ ಪ್ರಕೃತಿ ಮಾತೆಯೇ ಜಗನ್ಮಾತೆಯಾಗಿ ಅನ್ನಪೂರ್ಣೆಯಾಗಿ ನೆಲೆಸಿರುವ ಈ ಕ್ಷೇತ್ರದ ಸಂದರ್ಶನದಿಂದ ನಮ್ಮೆಲ್ಲರ ಮನೆ ಮನಗಳು ಸಮೃದ್ಧಿಯನ್ನು ಪಡೆದು ಸಂಪದ್ಭರಿತವಾಗಲಿ ಎಂದು ಪ್ರಾರ್ಥಿಸುತ್ತಾ ಓಂ ನಮೋ ವೆಂಕಟೇಶಾಯ. ಲೀಲಾ ನಾಟಕ ಸೂತ್ರ ಖೇದನ ಕರಿ ವಿಜ್ಞಾನ ದೀಪಾಂಕುರಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಟ್ರಸ್ಟ್ ಒಂದೇ ಗೋಮಾತರಂ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎಂದು ಪ್ರತೀತಿ. ಆದ್ದರಿಂದಲೇ ಗೋಮಾತೆಯನ್ನು ಪೂಜಿಸುತ್ತೇವೆ. ಅವುಗಳನ್ನು ರಕ್ಷಿಸುವ ಉದ್ದೇಶದಿಂದ ನಮ್ಮ ಸನಾತನ ಸಂಪ್ರದಾಯವನ್ನು ಉಳಿಸುವ ಸಲುವಾಗಿ ಟಿಟಿಡಿ ಶ್ರೀ ವೆಂಕಟೇಶ್ವರ ಗೋಸಂರಕ್ಷಣಾ ಟ್ರಸ್ಟ್ ಅನ್ನು ಸ್ಥಾಪಿಸಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಒಂದು ಕಿರುನೋಟ. ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ಭಾವನಾ ಕೆರೆಮಠ ಇವರಿಂದ ಸೀತಾ ಸ್ವಯಂವರ ಎಂಬ ಹರಿಕಥೆಯು ನೆರವೇರಿತು. ನಗರವ ಬಳಸೋ ಕ್ರಾಂತಿ
ಸಾಲುಗಳು ಅರಳು ಗುಚ್ಛಗಳು ಅಗಣಿತ ರತ್ನಾನ್ವಿತದ ಪೀಠಗಳು ಅದ್ಭುತ ಗಾತ್ರದ ಚಿತ್ರಧಾಮಗಳು ಸುಂದರಿಯರ ಸುರಕರದ ಗಾನಗಳು ತೆರೆದಿಹ ಲಕ್ಷ ಗವಾಕ್ಷಗಳು. ಆ ದಿವ್ಯ ಸಭೆಯಲ್ಲಿ ರಾಜಾದಿರಾಜರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಬಾಲಕೃಷ್ಣ ಭಾಗವತರ್ ಅವರಿಂದ ಗಾಯನ ಕಾರ್ಯಕ್ರಮ ಜರುಗಿತು. ಬಲವಂತವಾದ ಭವಘರ ಮಾಡೋಣ, ಬಲವಂತವಾದ ಭವಘರ ಮಾಡೋಣ, ಬಲವಂತವಾದ ಭವಘರ ಮಾಡೋಣ, ಬಲವಂತವಾದ ಭವಘರ ಮಾಡೋಣ. ಧ್ಯಾನಿಸು ಹರಿಪುಣ್ಯ ನಾಮ. ಕರ್ನಾಟಕದ ಗಡಿಭಾಗ ಹೊಸೂರು ಭಾರತೀದಾಸನ್ ನಗರದಲ್ಲಿರುವ ಕಾಮಾಕ್ಷಿ ದೇವಾಲಯದಲ್ಲಿ ನಾಟ್ಯಾಂಜಲಿ ಕಾರ್ಯಕ್ರಮದ ನಿಮಿತ್ತ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ, ನವಬ್ರಹ್ಮ ದೇಗುಲಗಳಲ್ಲಿ ಒಂದಾದ ಗರುಡ ಬ್ರಹ್ಮ ದೇವಾಲಯ ಎಲ್ಲಿದೆ? ಸರಿಯಾದ ಉತ್ತರ ಅಲಂಪುರ್, ಜೋಗುಳಾಂಬ, ಗದ್ವಾಲ್ ಜಿಲ್ಲೆ, ತೆಲಂಗಾಣ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.